lifestyle. I don't need any party right now. ಈಗ ಇದೆಲ್ಲ ಓಕೆ, ಆದ್ರೆ ತಂದೆ ತಲೆಗೊಡಿತಾರೆ, ತಾಯಿ ಬೆನ್ನುಗೊಡಿತಾರೆ, ಮೇಡಮ್ ಕೈಗೊಡಿತಾರೆ, ಮೇಸ್ಟ್ರು ಕಾಲ್ಗೊಡಿತಾರೆ. ಬಹದ್ದೂರ್ ಎದೆಗೆ ಹೊಡಿಯೋದು. ಎದುರುಗಡೆ ನಿಲ್ಲೋದಕ್ಕಿಂತ ಮುಂಚೆ ಎದೆ ಗಟ್ಟಿಗಾಯ್ತಾ ಮುಟ್ ನೋಡ್ಕೋ. ಕೆಣಕ್ ಪುಟೇಕಲ್ಲ. ಇವರಿಬ್ರು ಕೊನೆಗೆ ಒಂದಾಗ್ಲಿಲ್ಲ, ಯಾಕೆ? ಸಾಕಾಗದೆ ಹುಡುಗರು. ಹಂಗ ಓಕೆ. ಇವಾಗ ಈ ರಾಜಕೀಯದಲ್ಲಿ ಯಾರ್ಯಾರು ಯಾವ ಟೈಮಲ್ಲಿ ಕಿತ್ತಾಡ್ತಾರೋ, ಯಾವ ಟೈಮಲ್ಲಿ ಒಂದಾಗ್ತಾರೋ ಅಂತ ನಮಗಷ್ಟೇ ಅಲ್ಲ, ಸ್ವತಃ ಗುಡ್ಡದ ಮೇಲೆ ಕೂತಿರೋ ತಿರುಪತಿ ತಿಮ್ಮಪ್ಪನಿಗೂ ಅರ್ಥವಾಗ್ತಿಲ್ಲ. ಯಾಕಂತೀರಾ? ಟೈಮ್ ರಿವರ್ಸ್ ಮಾಡೋ. ಅಪ್ಪೋ, ನಮ್ ತೇಜಸ್ವಿನಿ ಮೇಡಮ್ ಬಂದ್ರಲ್ರಪ್ಪ. ಮೇಡಮ್, ಅಂದಾಗೆ ತಾವು ಹಿಂದೆ ನಮ್ಮ DKC ಅವ್ರ ಬಗ್ಗೆ ನಾನು ಹೇಳ್ತೇನೆ, CBI ಡಿಮಾಂಡ್ ಮಾಡ್ತಾ ಇದ್ದೀನಿ ನಾನು. ಇವರು ರಾಜ್ಯ ನಾಯಕರಿಗೆ ಬಗ್ಗೋ ನಾಯಕಲ್ಲ, ಗೊಲ್ತು ಬಿಟ್ಟಿದ್ದಾರೆ. ಈ ಅಪ್ಪ ಕೆಟ್ಟ ಭಯೋತ್ಪಾದಕ, ರಾಜಕೀಯ ಭಯೋತ್ಪಾದಕ DK ಶಿವಕುಮಾರ್ ಅವರು. ಅದಕ್ಕೆ ಇವರನ್ನ ಮಟ್ಟ ಹಾಕಬೇಕಂತ ತೇಜಸ್ವಿನಿ ಒಬ್ಬರ ಕೈಲಿ ಸಾಧ್ಯ ಇಲ್ಲ. 100 ಜನ ತೇಜಸ್ವಿನಿಗಳನ್ನ ಕನಕಪುರ ಕ್ಷೇತ್ರದಿಂದಲೇ ಈ ಒಂದು ಯಜ್ಞ, ಈ ಒಂದು ಅಶ್ವಮೇಧ ಯಾಗ ಕನಕಪುರ ಕ್ಷೇತ್ರದಿಂದಲೇ ಮೊದಲಿಗ್ತೇನೆ. ಅಬ್ಬಬ್ಬಾ, ಹಂಗ ಹೇಳಿದ್ರ? ಇದು ಓಕೆ. ನೀವು ಮತ್ತೆ ಮಾತಾಡ್ತಾ ಅದೆಲ್ಲಗೋ ಬನ್ನಿ, ಒಂದ್ ಕೈ ನೋಡೇ ಬಿಡುವ ಅಂತ ಹೇಳ್ದಂಗಿತ್ತು. ಅದನ್ನ ಸ್ವಲ್ಪ ಹೇಳ್ರಲ್ಲ. ನಾನು ಹೇಳಿದೆ, ಕನಕಪುರ ಸರ್ಕಲ್ ಬನ್ನಿ, ಸರ್ಕಲ್ ಅಲ್ಲಿ ನಿಂತ್ಕೊಂಡು ಮಾತಾಡೋಣ. ನಿಮ್ಮ ಆರೋಪಗಳು ನನ್ನ ಬಗ್ಗೆ ಮಾಡಿ, ನನ್ನ ಆರೋಪ ನಿಮ್ಮ ಬಹಿರಂಗವಾಗಿ ನಿಮ್ಮ ಅಹವಾಲುಗಳನ್ನ ಮಾಡೋಣ ಅಂತ ತುಂಬಾ ಚೀಪ್ ಆಗಿ, ತುಂಬಾ ಕೆಟ್ಟದಾಗಿ ಅವರು ಮಾಧ್ಯಮಗಳಲ್ಲಿ ಮಾತಾಡಿದ್ದಾರೆ. ನಂಬರ್ 1 ಅವರಿಗೆ ನನ್ನ ಕೊನೆಗೆ ನೀವು ಅವರಿಗೆ ಏನ್ ಹೇಳಿದ್ರಿ? ಧಿಕ್ಕಾರ ಹೇಳಿದೀನಿ. ಏನ್ ಹೇಳಿದ್ರಿ? ಧಿಕ್ಕಾರ ಹೇಳಿದೀನಿ. ಏನ್ ಹೇಳಿದ್ರಿ? ಅಂತ ಒಂದು ಕೆಟ್ಟ ರಾಜಕಾರಣವನ್ನ ಕೊನೆಗಾಣಿಸದೇ ಇದ್ರೆ ಈ ಕಾಂಗ್ರೆಸ್ ಪಕ್ಷದಂತ ಒಂದು ಗೌರವಾನ್ವಿತ ಪಕ್ಷಕ್ಕೆ ಭವಿಷ್ಯಕ್ಕೆ ಕಷ್ಟ ಆಗ್ತದೆ. ಇಂತ ಒಂದು ಕೆಟ್ಟ ಜನಗಳ ವಿರುದ್ಧ ಹೋರಾಟ ಮಾಡಿದ್ರೆ. DKC ಬ್ರದರ್, ತೇಜಸ್ವಿ ಅಮ್ಮ ನಿಮ್ ಬಗ್ಗೆ ಬಾಯಿ ಬಂದಂಗ್ ಮಾತಾಡಿದ್ರು, ಅದಕ್ಕ ನೀವೇನಂದಿದ್ರಿ? ಎಲ್ಲಿಯವರವರು? ಏನ್ರಿ? ಎಲ್ಲಿಯವರವರು? ಏನ್ರಿ? ಎಲ್ಲಿಯವರವರು? ಏನಾಯ್ತು? ಸುಮ್ಮನೆ ಯಾಕ್ರಿ ಅವರೆಲ್ಲ ಹೆಸರುಗಳೆಲ್ಲ ನಮ್ಮ ಬಾಯಲ್ಲೆಲ್ಲ ಮಾತಾಡ್ತೀರ? ಅದೆಲ್ಲ ಟೈಮ್ ಎಲ್ಲ ಕ್ಲೋಸ್ ಆಯ್ತು. ಏನಂದ್ರಿ? ಟೈಮ್ ಎಲ್ಲ ಕ್ಲೋಸ್ ಆಯ್ತು. ಏನಂದ್ರಿ? ಟೈಮ್ ಎಲ್ಲ ಕ್ಲೋಸ್ ಆಯ್ತು. ಅದು ಮುಗಿದ ಅಧ್ಯಾಯ, ಹೊಸ ಅಧ್ಯಾಯ ಬಗ್ಗೆ ಮಾತಾಡೋಣ. ಕೇಳಿದ್ರಾ? ಒಂದ್ ಕಾಲದಲ್ಲಿ ಹೀಗೆ ಹಾವು ಮುಂಗ್ಸಿ ತರ ಜಗಳ ಮಾಡಿ ಅಧ್ಯಾಯ ಕ್ಲೋಸ್ ಮಾಡಿದ್ದ ಇವರಿಬ್ರು ಇವಾಗ ಮತ್ತೊಂದು ಹೊಸ ಅಧ್ಯಾಯ ಶುರು ಮಾಡಿದ್ದಾರೆ. ಅದೇನಂತ ತೋರಿಸ್ತೀವಿ, ನೋಡ್ರಿ, ಎಂಜಾಯ್ ಮಾಡ್ರಿ. ಓಕೆ, ಕ್ಯಾಮ್ರಾ ಆನ್. ಮೇಡಮ್, ಹೇಗಿದೆ ನಿಮ್ದು ಇವತ್ತಿನ ಸಂದರ್ಭ? ಇವತ್ತಿನ ಸಂದರ್ಭ ಹೇಗಿದೆ ಅಂತ ಹೇಳಿದ್ರೆ, ಸೂರ್ಯ ಅವರು ಮನಸ್ಸು ಮಾಡಿದ್ರೆ ಯಾವತ್ತೂ ಚುನಾವಣಾ ರಾಜಕಾರಣದಲ್ಲಿ ಈಗಾಗಲೇ ಅವರು 4-5 ಸಲ MLA ಆಗಿನೋ ಅಥವಾ MP ಆಗಿನೋ ಇರಬೇಕಾಗಿದ್ದಂತವರು, ಸದಾಕಾಲ ತೆರೆಯ ಹಿಂದೆ ನಿಂತು ಪಕ್ಷವನ್ನ ಬೆಳೆಸಿದಂತವರು. ಅದರ ಬಗ್ಗೆ ದೊಡ್ಡ ಗೌರವ ಪ್ರತಿಯೊಬ್ಬರಿಗೂ ಇದೆ, ನನ್ನನ್ನು ಸೇರಿದಂತೆ ಪ್ರತಿಯೊಬ್ಬ ಕಾರ್ಯಕರ್ತರಲ್ಲಿ ಇದೆ ಅನ್ನುವಂತ ಮಾತನ್ನ ನಿಮ್ಮ ಮುಂದೆ ಹೇಳಬೇಕಾಗುತ್ತೆ. ಓಕೆ, ಹೇಳಿ ಪರವಾಗಿಲ್ಲ. DKC ಬ್ರದರ್, ತಾವೇನ್ ಹೇಳ್ತೀರಿ ಇದಕ್ಕೆ? ಸ್ವಾಭಿಮಾನ, ಮಾನ, ಮರ್ಯಾದೆ ಏನಾದ್ರು ಇತ್ತು ಅಂತಂದ್ರೆ ಏನ್ ಮಾಡ್ಬೇಕು? ಕೂಡಲೇ ಅವರ ಕಾರ್ಯಕರ್ತರು ಏನು ಒಂದು ಚುನಾವಣಾ ರಂಗದಿಂದ ಇದ್ದಾರೆ, ಅವರ ಗೌರವವನ್ನು ಉಳಿಸ್ಕೊಳ್ಳಿಕ್ಕೆ, ಅವರ ಸ್ವಾಭಿಮಾನವನ್ನು ಉಳಿಸ್ಕೊಳ್ಳಿಕ್ಕೆ ಕೂಡಲೇ ಎಲೆಕ್ಷನ್ ಫ್ರೈಯಿಂದ ವಾಪಸ್ ಬಂದ್ರೆ ಇದಕ್ಕೆ ಅರ್ಥ ಬಂದಂಗೆ ಆಗ್ತದೆ. ಹಂಗ ಮತ್ತೆ ಆಗ್ತಾಡ. ಒಂದ್ಸಾರಿ ಹೊಡಿ.